ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 15-16 ಅಕ್ಟೋಬರ್ 2021 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ಗೆ ಹೋಗಿ @SBK ಕನ್ನಡ ಅಂತ ಸರ್ಚ್ ಮಾಡಿ. ಸೊ ಇಂದಿನ ನುಡಿಮುತ್ತು: ಮೊದಲ ವಿಜಯ ಸಾಧಿಸಿದ ಬಳಿಕ ವಿಶ್ರಾಂತಿಗೆ ಹೋಗಿಬಿಡಬೇಡಿ. ಎರಡನೇ ಬಾರಿ ನೀವೇನಾದರೂ ವಿಫಲರಾದರೆ ಮೊದಲ ಜಯ ನಿಮಗೆ ಲಭಿಸಿದ್ದು ಕೇವಲ ಅದೃಷ್ಟದಿಂದ ಎಂದು ಹೇಳಲು ಹಲವಾರು ಬಾಯಿಗಳು ಕಾಯುತ್ತಿರುತ್ತವೆ. ಈ ವ್ಯಾಖ್ಯಾನ ಮಾಡಿದಂಥವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ಇಂದಿನ ವಿಶೇಷ ಪ್ರಶ್ನೋತ್ತರಗಳನ್ನು ಶುರು ಮಾಡೋದಕ್ಕೂ ಮುಂಚೆ IPL ಮುಗಿದಿದೆ, ಅದರ ಕುರಿತಾಗಿ ಒಂದಿಷ್ಟು ಮಾಹಿತಿ. IPL ಈ ವರ್ಷದ ಟೂರ್ನಮೆಂಟ್ 2021ನೇ ಆವೃತ್ತಿಯ ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್ CSK. ಸರಿಸುಮಾರು 20 ಕೋಟಿ ರೂಪಾಯಿಗಳನ್ನು ಅವರು ಪಡ್ಕೊಂಡಿರ್ತಾರೆ. ರನ್ನರ್ಸ್ ಅಪ್ ಆಗಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್. 12.5 ಕೋಟಿ ಅವರಿಗೆ ಸಿಕ್ಕಿರುತ್ತೆ. ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷ ಪ್ರಶಸ್ತಿ ಫಾಫ್ ಡು ಪ್ಲೆಸಿಸ್ 1 ಲಕ್ಷ ಪಡ್ಕೊಂಡಿರ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, ವಿನ್ನರ್, ರನ್ನರ್. ಓಕೆ, ಪರ್ಪಲ್ ಕ್ಯಾಪನ್ನು ಪಡೆದಂಥವ್ರು ಪರ್ಪಲ್ ಕ್ಯಾಪ್ ಹರ್ಷಲ್ ಪಟೇಲ್ ಅಂತ 32 ವಿಕೆಟು. ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥ ಬೌಲರ್ ಏನಿರ್ತಾರೆ ಅವರಿಗೆ ಪರ್ಪಲ್ ಕ್ಯಾಪನ್ನು ಕೊಡ್ತಾರೆ. ಇನ್ನು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಇರ್ತಾರೆ ಅವರಿಗೆ ಆರೆಂಜ್ ಕ್ಯಾಪ್ ಅಂತ ಕೊಡ್ತಾರೆ. ಋತುರಾಜ್ ಗಾಯಕ್ವಾಡ್ ಅವರು 635 ರನ್ಗಳನ್ನು ಗಳಿಸಿರ್ತಾರೆ. 10 ಲಕ್ಷ ತಲಾ ಇಬ್ಬರಿಗೂ ಸಿಕ್ಕುತ್ತೆ, ಆರೆಂಜ್ ಕ್ಯಾಪು ಮತ್ತು ಪರ್ಪಲ್ ಕ್ಯಾಪನ್ನು ಪಡೆದಂಥವ್ರಿಗೆ. ಸೊ ಆರೆಂಜ್ ಕ್ಯಾಪು ಋತುರಾಜ್ ಗಾಯಕ್ವಾಡ್ ಮತ್ತು ಪರ್ಪಲ್ ಕ್ಯಾಪ್ ಹರ್ಷಲ್ ಪಟೇಲ್. ಇನ್ನು ಉಳಿದಂಥ ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ಸನ್ನು ನೀವು ನೋಡ್ಕೋಬೋದಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕ್ಲ್ಯಾಪ್ ಮಿಷನ್ ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಅಥವಾ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದ ಅಥವಾ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಕ್ಲ್ಯಾಪ್ ಮಿಷನ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ. It's a scheme launched by which state or UT? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಕ್ಲೀನ್ ಆಂಧ್ರ ಪ್ರದೇಶ್ ಕ್ಲ್ಯಾಪ್. ಗಾಂಧಿ ಜಯಂತಿ ಎಂದು ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಅವರು ಆರಂಭಿಸಿದಂಥ ಆಂಧ್ರ ಪ್ರದೇಶ ಸರ್ಕಾರದ ಒಂದು ಉಪಕ್ರಮ ಇದಾಗಿದ್ದು, ಇದು ಸಾರ್ವಜನಿಕ ಭಾಗವಹಿಸುವಿಕೆಯೊಂದಿಗೆ ರಾಜ್ಯವನ್ನು ಸ್ವಚ್ಛಗೊಳಿಸುವ ಗುರಿಯನ್ನು ಹೊಂದಿರುತ್ತೆ. ಈ ಮಿಷನ್ ಅಡಿಯಲ್ಲಿ 4,000ಕ್ಕೂ ಹೆಚ್ಚು ಕಸ ಸಂಗ್ರಹಿಸುವ ವಾಹನಗಳನ್ನು ಆಂಧ್ರ ಪ್ರದೇಶ ರಾಜ್ಯದ 13 ಜಿಲ್ಲೆಗಳಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ. ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ತನ್ನ ದೇಶ್ ಕೆ ಮೆಂಟರ್ಸ್ ಕಾರ್ಯಕ್ರಮವನ್ನು ಆರಂಭಿಸಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಆರ್ UT ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಇಟ್ಸ್ ದೇಶ್ ಕೆ ಮೆಂಟರ್ಸ್ ಪ್ರೋಗ್ರಾಮ್? ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ ಸರ್ಕಾರ. ದೆಹಲಿ ಸರ್ಕಾರ ಇತ್ತೀಚೆಗೆ ದೇಶ್ ಕೆ ಮೆಂಟರ್ಸ್ ಅನ್ನುವ ಕಾರ್ಯಕ್ರಮವನ್ನು ಮಾಡಿದೆ. ಇದನ್ನು ದೆಹಲಿಯ ಎಲ್ಲ ಶಾಲೆಗಳಲ್ಲೂ ಅಳವಡಿಕೆ ಮಾಡಲಾಗುತ್ತೆ. ಇದರ ಉದ್ದೇಶ ವಿದ್ಯಾರ್ಥಿಗಳಿಗೆ ಯುವ ಮಾರ್ಗದರ್ಶಕರನ್ನು ಒದಗಿಸ್ತಕ್ಕಂಥದ್ದು. ಈ ಕಾರ್ಯಕ್ರಮವು 18ರಿಂದ 35 ವರ್ಷ ವಯಸ್ಸಿನ ಜನರಿಗೆ ಮಾರ್ಗದರ್ಶನವನ್ನು ಕೊಡುತ್ತೆ. ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ಮತ್ತು ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮತ್ತು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅನೀಶ್ ಬೈಜಾಲ್. ಅಕ್ಟೋಬರ್ 15ರಂದು ಪ್ರಪಂಚಾದ್ಯಂತ ಕೆಳಕಂಡ ಯಾವ ದಿನವನ್ನು ಆಚರಣೆ ಮಾಡಲಾಯಿತು? Which of these days is celebrated across the world on 15th October? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನ. ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನವನ್ನು ವಿಶ್ವಾದ್ಯಂತ ಅಕ್ಟೋಬರ್ 15ರಂದು ಆಚರಣೆ ಮಾಡಲಾಗಿದೆ. ಗ್ರಾಮೀಣ ಕುಟುಂಬಗಳು ಮತ್ತು ಸಮುದಾಯಗಳ ಸ್ಥಿರತೆ, ಗ್ರಾಮೀಣ ಜೀವನೋಪಾಯ ಮತ್ತು ಒಟ್ಟಾರೆ ಯೋಗಕ್ಷೇಮಗಳನ್ನು ಖಾತ್ರಿಪಡಿಸುವಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ಪ್ರಮುಖ ಪಾತ್ರದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಈ ದಿನದ ಪ್ರಮುಖವಾದ ಉದ್ದೇಶ. ಭಾರತೀಯ ಮೃಗಾಲಯಗಳಿಗಾಗಿ ಮಿಷನ್ ಪ್ಲಾನ್ 2021 to 2031 ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ವಿಚ್ ಆಫ್ ದಿಸ್ ಮಿನಿಸ್ಟ್ರಿ ಹ್ಯಾಸ್ ರಿಲೀಸ್ಡ್ ವಿಷನ್ ಪ್ಲಾನ್ 2021-2031 ಫಾರ್ ಇಂಡಿಯನ್ ಝೂಸ್? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ. ಈ ಯೋಜನೆಯ ಉದ್ದೇಶ ಭಾರತೀಯ ಮೃಗಾಲಯಗಳನ್ನು ಜಾಗತಿಕ ಮಟ್ಟದಲ್ಲಿ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು. ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಪ್ರಸ್ತುತ ಕೇಂದ್ರದ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆಯ ಸಚಿವರು ಯಾರು ಅಂತ ಕಾಮೆಂಟ್ ಮಾಡಿ. ಇತ್ತೀಚೆಗೆ 2ರಿಂದ 18 ವರ್ಷದ ವಯಸ್ಸಿನವರಲ್ಲಿ ತುರ್ತು ಬಳಕೆಗಾಗಿ COVID-19 ವಿಷಯ ತಜ್ಞ ಸಮಿತಿ ಯಾವ ಲಸಿಕೆಯನ್ನು ಅನುಮೋದಿಸಿದೆ? Which vaccine has been approved by Subject Expert Committee on COVID-19 for emergency use in 2 to 18 years old only? ಪ್ರಶ್ನೆಗೆ ಸರಿಯಾದ ಉತ್ತರ ಕೋವ್ಯಾಕ್ಸಿನ್.
ಕೋವಿಡ್-19 ವಿಷಯ ತಜ್ಞರ ಸಮಿತಿ ಇತ್ತೀಚೆಗೆ 2-18 ವರ್ಷ ವಯಸ್ಸಿನ ಮಕ್ಕಳಲ್ಲಿ ತುರ್ತು ಬಳಕೆಗೋಸ್ಕರ ಕೋವ್ಯಾಕ್ಸಿನ್ ಲಸಿಕೆಯನ್ನು ಅನುಮೋದನೆ ಮಾಡಿದೆ. ಇತ್ತೀಚೆಗೆ ಕೋವ್ಯಾಕ್ಸಿನ್ ಲಸಿಕೆ ಹಂತ 2 ಮತ್ತು ಹಂತ 3 ಪ್ರಯೋಗಗಳು ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ನಡೆಸಿತ್ತು. ಈ ಕೆಳಗಿನ ಯಾವ ದೇಶವು ತನ್ನ ವಿಶಾಲವಾದ ಮಧ್ಯ ಮರುಭೂಮಿಯಲ್ಲಿ 2 ದಿನಗಳ ವಾಯು ರಕ್ಷಣಾ ವ್ಯಾಯಾಮ ಮೆಲಾಯತ್ತನ್ನು ಆರಂಭಿಸಿದೆ? Which of the following country has started 2-day air defense exercise Velayat in its vast central desert? ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಇರಾನ್ ದೇಶ. ಇದರಲ್ಲಿ ಸೇನೆ ಮತ್ತು ಅರೆಸೇನಾ ಕ್ರಾಂತಿಕಾರಿ ಸಿಬ್ಬಂದಿಗಳು, ಆ ದೇಶದ ಸೇನಾ ಮತ್ತು ಅರೆಸೇನಾ ಕ್ರಾಂತಿಕಾರಿ ಸಿಬ್ಬಂದಿಗಳು ಭಾಗವಹಿಸ್ತಾರೆ. ಈಗ ಗಣ್ಯ ವಾಯುಪಡೆ ವಾಯು ರಕ್ಷಣಾ ಘಟಕಗಳು ಸಹ ಈ ವ್ಯಾಯಾಮವನ್ನು ಮಾಡ್ತವೆ. 2 ದಿನಗಳ ಈ ವ್ಯಾಯಾಮಕ್ಕೆ, ರಕ್ಷಣಾ ವ್ಯಾಯಾಮಕ್ಕೆ ವೆಲಾಯತ್ ಅಂತ ಹೆಸರಿಡಲಾಗಿದೆ. ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡೆದಂಥ ಜುಡಿಮಾ ಮನೆಯಲ್ಲಿ ತಯಾರಿಸಿದಂಥ ವೈನ್ ಆಗಿದ್ದು, ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು, ನೆನಪಲ್ಲಿ ಇಟ್ಕೊಂಡಿರಿ. ಜುಡಿಮಾ ವಿಚ್ ಗಾಟ್ GI ಟ್ಯಾಗ್ ರೀಸೆಂಟ್ಲಿ ಇಸ್ ದಿ ಹೋಮ್ ಮೇಡ್ ವೈನ್ ಆಫ್ ವಿಚ್ ಸ್ಟೇಟ್? 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಅಸ್ಸಾಂ ರಾಜ್ಯ. ಅಸ್ಸಾಂನ ದಿಮಸಾ ಹಸಾವೋ ಜಿಲ್ಲೆಯ ದಿಮಸಾ ಬುಡಕಟ್ಟಿನವರ ಮನೆಯಲ್ಲಿ ತಯಾರಿಸ್ತಕ್ಕಂಥ ಅಕ್ಕಿ ವೈನ್ ಜುಡಿಮಾ ಇತ್ತೀಚೆಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಜಾಗತಿಕ ಸೂಚ್ಯಂಕದ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಇದು ಅಕ್ಕಿಯಿಂದ ತಯಾರಿಸಿದ ಸ್ಥಳೀಯ ಹದುಗಿಸಿದ ಪಾನೀಯವಾಗಿದ್ದು, ಮಸುಕಾದ ಹಳದಿ ಅಥವಾ ಕೆಂಪು ಬಣ್ಣ ಮತ್ತು ಮೃದುವಾದ ಸುವಾಸನೆಯನ್ನು ಹೊಂದಿರುತ್ತೆ. ಇದನ್ನು 3 ವಿಧದ ಅಕ್ಕಿ ರೀತಿಯಲ್ಲಿ ತಯಾರು ಮಾಡ್ತಾರೆ. ಕೆಂಪು ಅಥವಾ ಬಿಳಿ ಬೋರಾ ಅಲ್ಲದ ಅಥವಾ ಬೈರಿಂಗ್ ಅಕ್ಕಿ. ಇದನ್ನು ಅಲ್ಲಿ ಅಸ್ಸಾಮಲ್ಲಿ ಒಂದು ಸಾಂಪ್ರದಾಯಿಕ ಪಾನೀಯವಾಗಿ ಕೂಡ ಬಳಸ್ತಾರೆ. ಯಾವ ಸಂಸ್ಥೆಯು ಇತ್ತೀಚೆಗೆ ಇಸ್ರೋಗೆ ಅತ್ಯಂತ ಭಾರವಾದ ಸೆಮಿ ಕ್ರಯೋಜೆನಿಕ್ ಪ್ರೊಪೆಲೆಂಟ್ ಟ್ಯಾಂಕ್ ಅನ್ನು ತಲುಪಿಸಿತು? ವಿಚ್ ಆರ್ಗನೈಸೇಷನ್ ಡೆಲಿವರ್ಡ್ ದ ಹೆವಿಯೆಸ್ಟ್ ಎವರ್ ಸೆಮಿ ಕ್ರಯೋಜೆನಿಕ್ ಪ್ರೊಪೆಲೆಂಟ್ ಟ್ಯಾಂಕ್ ಟು ಇಸ್ರೋ? ಅದರ ಹೆಸರು SC-120 LOX. ಸೊ ಇಸ್ರೋದವ್ರಿಗೆ ಈ ಒಂದು ಟ್ಯಾಂಕನ್ನು ತಲುಪಿಸಿದಂಥ ಸಂಸ್ಥೆ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ಭಾರತೀಯ ಸಂಶೋಧನಾ ಸಂಸ್ಥೆಗೆ ಅವರಿಗೋಸ್ಕರನೇ ಸ್ಪೆಷಲ್ ಆಗಿ ತಯಾರು ಮಾಡಿದಂಥ ಅತ್ಯಂತ ಭಾರವಾದ ಸೆಮಿ ಕ್ರಯೋಜೆನಿಕ್ ಪ್ರೊಪೆಲೆಂಟ್ ಟ್ಯಾಂಕ್ SC-120 LOX ಅನ್ನು ತಲುಪಿಸಿರ್ತಾರೆ. ಭವಿಷ್ಯದ ಕಾರ್ಯಾಚರಣೆಗಾಗಿ MK3 ಉಡಾವಣಾ ವಾಹನದಲ್ಲಿ ಟ್ಯಾಂಕನ್ನು ಬಳಸಲಾಗುತ್ತೆ. ಸೆಮಿ ಕ್ರೆಸ್ಟೋ ಲಿಕ್ವಿಡ್ ಆಕ್ಸಿಜನ್ LOX ಅಂತ ಕರಿತೀವಿ. ಟ್ಯಾಂಕನ್ನು MK3 ಉಡಾವಣಾ ವಾಹನದಲ್ಲಿ ಬಳಸಲಾಗುತ್ತೆ. HAL ಕಳೆದ ವರ್ಷ ಅತಿ ದೊಡ್ಡ ಕ್ರಯೋಜೆನಿಕ್ ಲಿಕ್ವಿಡ್ ಹೈಡ್ರೋಜನ್ ಟ್ಯಾಂಕನ್ನು ಇದೇ ರೀತಿ ವಿತರಣೆ ಮಾಡಿತ್ತು. ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ? ವೆನ್ ಇಸ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಸೆಲೆಬ್ರೇಟೆಡ್? ಸರಿಯಾದ ಉತ್ತರ ಅಕ್ಟೋಬರ್ 10. ಪ್ರತಿ ವರ್ಷ ಅಕ್ಟೋಬರ್ 10 ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಆಚರಣೆ ಮಾಡುತ್ತೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಆಚರಣೆ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಿಷ್ಟು ವೈಶಿಷ್ಟ್ಯ ಈ ದಿನಕ್ಕೆ ಮೂಡಿಬರುತ್ತೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅರಿವು ಮೂಡಿಸಲು ಈ ನಿಟ್ಟಿನಲ್ಲಿ ಬೆಂಬಲವನ್ನು ಕ್ರೋಢೀಕರಿಸೋದಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ಮೆಂಟಲ್ ಹೆಲ್ತ್ ಕೇರ್ ಫಾರ್ ಆಲ್, ಲೆಟ್ಸ್ ಮೇಕ್ ಇಟ್ ಎ ರಿಯಾಲಿಟಿ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಯಾವ ಸಾರ್ವಜನಿಕ ವಲಯದ ಬ್ಯಾಂಕು 6S ಕ್ಯಾಂಪೇನ್ ಎಂಬ ಹೆಸರಿನ ಅಭಿಯಾನವನ್ನು ಆರಂಭಿಸಿದೆ? ವಿಚ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ಎ ಕ್ಯಾಂಪೇನ್ ನೇಮ್ಡ್ 6S? ವೆರಿ ಇಂಪಾರ್ಟೆಂಟ್ ಇದು. 6S ಅನ್ನೋ ಒಂದು ಕ್ಯಾಂಪೇನ್ ಆರಂಭ ಮಾಡಿದಂಥ ಒಂದು ಪಬ್ಲಿಕ್ ಸೆಕ್ಟರ್ನ ಬ್ಯಾಂಕ್ ಯಾವುದು, ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ ಕೇಳಬಹುದು. ಸರಿಯಾದ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ದೇಶದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆದಂಥ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರು 6S ಕ್ಯಾಂಪೇನ್ನ ಒಂದು ನೂತನ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. 6S ಅಂದರೆ ಒಂದೊಂದು S ಒಂದೊಂದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಉದಾಹರಣೆಗೆ ಸ್ವಾಭಿಮಾನ್ ಅಂತ 1S, ಸಮೃದ್ಧಿ, ಸಂಪರ್ಕ, ಶಿಖರ್, ಸಂಕಲ್ಪ, ಸ್ವಾಗತ್, ಇವು 6 ಸೇರಿ 6S ಅಂತ ಕರೀತಾರೆ. ಅಂದರೆ S+S+S ಈ ರೀತಿಯಾಗಿ ಪ್ರತಿಯೊಂದು S ಕೂಡ ಒಂದೊಂದು ವಿಷಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ದೇಶದಲ್ಲಿ ಹಣಕಾಸು ಸೇವೆಗಳ ಅಭಿವೃದ್ಧಿಗೆ ಜಾಗೃತಿ ಅಭಿಯಾನವನ್ನು ನಡೆಸೋದಕ್ಕೋಸ್ಕರನೇ ಈ ಕ್ಯಾಂಪೇನ್ನ ಈ ಬ್ಯಾಂಕ್ ಅವರು ಮಾಡ್ತಿರ್ತಾರೆ.
ಇದು ಕ್ರೆಡಿಟ್ ಬೆಳವಣಿಗೆಗೆ, ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಉತ್ತೇಜನ, ವಿಶೇಷವಾಗಿ ಕೃಷಿ ವಲಯಕ್ಕೆ ಸಾಲ ವಿತರಣೆ ಕುರಿತು ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಹೊಂದಿರುತ್ತೆ. ಜಾಗತಿಕ ಹಸಿವಿನ ಸೂಚ್ಯಂಕ ಒಟ್ಟು 116 ದೇಶಗಳ ಪಟ್ಟಿಯಲ್ಲಿ ಭಾರತದ ಶ್ರೇಣಿ ಎಷ್ಟಿದೆ? ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ಲೀಸ್ಟ್ ಆಫ್ ಟೋಟಲ್ 116 ಕಂಟ್ರೀಸ್ ಆಫ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್? ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರತಿ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥದ್ದು. 101ನೇ ಸ್ಥಾನದಲ್ಲಿದೆ ಭಾರತ ಈ ವರ್ಷ 116 ರಾಷ್ಟ್ರಗಳ ಪೈಕಿ. ಒಂದಿಷ್ಟು ಅಂಕಿಅಂಶಗಳನ್ನು ನೋಡ್ಕೊಳ್ಳೋದಾದರೆ, ಒಟ್ಟು ಪರಿಗಣಿಸಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 116, ಭಾರತ ಪಡ್ಕೊಂಡಿರ್ತಕ್ಕಂಥ ರ್ಯಾಂಕಿಂಗ್ 101. ಇದು ಕಳೆದ ವರ್ಷದ ರ್ಯಾಂಕಿಂಗಿಂತ 7 ಸ್ಥಾನಗಳನ್ನು ಭಾರತ ಕಳ್ಕೊಂಡಿದೆ. ಕಳೆದ ವರ್ಷ ಒಟ್ಟು 107 ದೇಶಗಳ ಪೈಕಿ ಭಾರತ 94ನೇ ಸ್ಥಾನವನ್ನು ಗಳಿಕೆ ಮಾಡಿತ್ತು. ಸೊ ಹಸಿವಿನ ಸಮಸ್ಯೆ ಅತ್ಯಂತ ಗಂಭೀರ ಎಂದು ಗುರುತಿಸಲ್ಪಟ್ಟ ಒಟ್ಟು 31 ದೇಶಗಳಲ್ಲಿ ಭಾರತ ಇರತಕ್ಕಂಥದ್ದು ಒಂದು ಆತಂಕಕಾರಿ ವಿಷಯ ಇವಾಗಾಗಿರುತ್ತೆ. ಭಾರತವು ಬಹುತೇಕ ನೆರೆ ರಾಷ್ಟ್ರಗಳ ಹಿಂದೆ ಇದೆ. ಈ ಒಂದು ಅಂಕಿಅಂಶಗಳಲ್ಲಿ ನೀವು ನೋಡಿಕೊಂಡ್ರೆ ಪಾಕಿಸ್ತಾನ 92, ನೇಪಾಳ ಮತ್ತು ಬಾಂಗ್ಲಾದೇಶ 76, ಶ್ರೀಲಂಕಾ 65. ಸೊ ನಮ್ಮ ಸುತ್ತಮುತ್ತಲ ರಾಷ್ಟ್ರಗಳು ಕೂಡ ಈ ಒಂದು ಇಂಡೆಕ್ಸ್ನಲ್ಲಿ ಉತ್ತಮ ಗಳಿಕೆ, ಉತ್ತಮ ಶ್ರೇಯಾಂಕದಲ್ಲಿ ಇರ್ತವೆ. ಸೂಚ್ಯಾಂಕದ ಪ್ರಕಾರ ಕೇವಲ 15 ದೇಶಗಳು ಭಾರತಕ್ಕಿಂತ ಕೆಟ್ಟದಾಗಿ ಪರ್ಫಾರ್ಮನ್ನು ಮಾಡಿದ್ವಿ ಹಂಗರ್ ಇಂಡೆಕ್ಸಲ್ಲಿ. ಯಾಕೆಂದರೆ ಒಟ್ಟು 101ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದಮೇಲೆ ಅದರಿಂದ 102, 103 ಅಂತ ಹೋದರೆ ಉಳಿದಂಥ ಒಟ್ಟು ದೇಶಗಳು 15 ದೇಶಗಳು. ಅವುಗಳನ್ನು ನೀವು ಇಲ್ಲಿ ನೋಡ್ಕೋಬೋದು. ಅದರಲ್ಲಿ ನಮ್ಮ ನೆರೆಹೊರೆಯ ರಾಷ್ಟ್ರ ಅಂದರೆ ಅಫ್ಘಾನಿಸ್ತಾನ ಮತ್ತು ನೈಜೀರಿಯಾ 103 ಬರ್ತದೆ. ಇನ್ನು ಕಾಂಗೋ 105, ಮೊಜಾಯಿಕ್ ಮತ್ತು ಲಿಯೋ 106, ಟಿಮೋರ್ ಲೆಸ್ಟೆ 108, ಹೈಟಿ 109, ಲೈಬೇರಿಯಾ 110, ಮಡಗಾಸ್ಕಸ್ 111 ಮತ್ತು ಸೋಮಾಲಿಯಾ ಕೊನೆಯದಾಗಿ 116ನೇ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳು. ಸೊ ಇದರಲ್ಲಿ ರ್ಯಾಂಕಿಂಗ್ ಜಾಸ್ತಿ ಆಯಿತು ಅಂದರೆ, ಕೊನೆ ರ್ಯಾಂಕ್ ಹೋಯಿತು ಅಂದರೆ ಕಳಪೆ ಪ್ರದರ್ಶನ ಅಂತ ಅರ್ಥವನ್ನು ನಾವು ಪರಿಗಣಿಸ್ಕೋಬೇಕಾಗತ್ತೆ. ರ್ಯಾಂಕಿಂಗ್ ಇಂಪ್ರೂವ್ ಆಗಬೇಕು ಪ್ರತಿ ವರ್ಷದಿಂದ ಅಂದರೆ ಆ ಒಂದು ಶ್ರೇಯಾಂಕ ಏನಾಗಿರುತ್ತೆ ಅದು ಇನ್ನಷ್ಟು ಹೆಚ್ಚುತ್ತಾ ಬರಬೇಕಾಗತ್ತೆ. ಆವಾಗ ಆ ಒಂದು ಹಂಗರ್ ಇಂಡೆಕ್ಸಿಂದ ನಾವು ಇದನ್ನು ಇಂಪ್ರೂವ್ ಆಗ್ತಿದ್ದೀವಿ ಅಂತ ಹೇಳ್ಬೋದು. ಇದಕ್ಕೆ ಹಲವಾರು ಮಾನದಂಡಗಳಿರ್ತವೆ. ಅದರ ಒಂದು ಡೀಟೇಲ್ ಅನಾಲಿಸಿಸ್ ಮತ್ತು ಒಂದು PDF ನೋಟ್ಸನ್ನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಆಸಕ್ತರು ಹೋಗಿ ಓದ್ಕೊಳ್ಳಿ. ಈ ಕೆಳಗಿನ ಯಾವ ಸಂಘವು ಇತ್ತೀಚೆಗೆ ತನ್ನ ಮೊದಲ ಗ್ರೀನ್ ಬಾಂಡನ್ನು ಬಿಡುಗಡೆ ಮಾಡಿದೆ? ಯುರೋಪಿಯನ್ ಯೂನಿಯನ್ ಅವರು. ಈ ಹಸಿರು ಬಾಂಡ್ ಮೂಲಕ ಬರುವ ಆದಾಯವನ್ನು ಸದಸ್ಯ ರಾಷ್ಟ್ರಗಳಿಗೆ ನೀಡಲಾಗುತ್ತೆ. ಅವರು ಸಾರಿಗೆ, ಇಂಧನ ದಕ್ಷತೆ, ಪ್ರಕೃತಿ ಸಂರಕ್ಷಣೆ ಅಂತ ಕ್ಷೇತ್ರಗಳಿಗೆ ಆ ಹಣವನ್ನು ಖರ್ಚು ಮಾಡ್ಕೋಬೋದು. ಯುರೋಪಿಯನ್ ಒಕ್ಕೂಟ 27 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥ ಒಂದು ರಾಜಕೀಯ ಆರ್ಥಿಕ ಒಕ್ಕೂಟವಾಗಿದ್ದು ಪ್ರಾಥಮಿಕವಾಗಿ ಯುರೋಪ್ನಲ್ಲಿ ಕಂಡುಬರುತ್ತೆ. ನೆದರ್ಲ್ಯಾಂಡ್ಸ್ ದೇಶದ ಮ್ಯಾಟ್ರಿಚ್ನಲ್ಲಿ ಇದು ಸ್ಥಾಪನೆಯಾಗಿದ್ದು 1 ನವೆಂಬರ್ 1993ರಂದು. ವಿಶ್ವಸಂಸ್ಥೆಯ ಜೀವ ವೈವಿಧ್ಯ ಶೃಂಗಸಭೆ ಇತ್ತೀಚೆಗೆ ಯಾವ ದೇಶದಲ್ಲಿ ಆರಂಭವಾಗಿದೆ? ಇನ್ ವಿಚ್ ಕಂಟ್ರಿ ಹ್ಯಾಸ್ ಯುನೈಟೆಡ್ ನೇಷನ್ಸ್ ಬಯೋಡೈವರ್ಸಿಟಿ ಸಬ್ಮಿಟ್ ಸ್ಟಾರ್ಟೆಡ್? ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ. ವಿಶ್ವಸಂಸ್ಥೆಯ ಜೀವ ವೈವಿಧ್ಯ ಶೃಂಗಸಭೆ ಚೀನಾದಲ್ಲಿ ಪ್ರಾರಂಭವಾಗಿದೆ. ಜೀವ ವೈವಿಧ್ಯವನ್ನು ರಕ್ಷಿಸುವ ಕೆಲಸವನ್ನು ಈ ಸಮಾವೇಶಕ್ಕೆ ವಹಿಸಲಾಗಿದೆ. ಅದರ ಪ್ರಮುಖವಾದ ಉದ್ದೇಶ ಆ ಸಮಾವೇಶದ ಥೀಮ್ ಅದರ ಮೇಲಿದೆ. ಈ ಸಮ್ಮೇಳನದ ಸಮಯದಲ್ಲಿ 30ರಿಂದ 30 ಎಂಬ ಯೋಜನೆಯನ್ನು ಬಿಡುಗಡೆ ಮಾಡಲಾಗಿದೆ. ದೇಶಕ್ಕೆ 30% ಭೂಮಿ ಮತ್ತು ಸಾಗರಗಳಿಗೆ ಸಂರಕ್ಷಿತವಾದ ಸ್ಥಾನಮಾನ ನೀಡುವಂಥ ಬಗ್ಗೆ ಈ ಒಂದು ಸಮಾವೇಶದಲ್ಲಿ ಚರ್ಚೆಯಾಗುತ್ತೆ. ಹರಿಯಾಣದ ಯಾವ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಹೆಲಿ ಹಬ್ ಅನ್ನು ಸ್ಥಾಪಿಸಲು ಅನುಮೋದಿಸಿದೆ? ಇನ್ ವಿಚ್ ಸ್ಟೇಟ್ ಆಫ್ ಹರಿಯಾಣ ಹ್ಯಾಸ್ ರೀಸೆಂಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ಡ್ ಟು ಸೆಟ್ ಅಪ್ ಹೆಲಿ ಹಬ್? ಸರಿಯಾದ ಉತ್ತರ ಗುರುಗ್ರಾಮ. ಹರಿಯಾಣದ ಗುರುಗ್ರಾಮದಲ್ಲಿ ಹೆಲಿ ಹಬ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿರುತ್ತೆ. ಹೆಲಿಕಾಪ್ಟರ್ಗಳು ಇಲ್ಲಿಂದ ಮಾತ್ರ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಹೆಲಿಕಾಪ್ಟರ್ ಪಾರ್ಕ್ನಿಂದ ದುರಸ್ತಿ ಮತ್ತು ಇಂಧನ ತುಂಬುವ ಸೌಲಭ್ಯಗಳು ಕೂಡ ಇಲ್ಲಿರ್ತವೆ. ಹಾಗಾಗಿ ಹರಿಯಾಣದ ಮುಖ್ಯಮಂತ್ರಿಗಳಾದಂಥ ಮನೋಹರ್ ಲಾಲ್ ಖಟ್ಟರ್ ಅವರು ಕೇಂದ್ರ ಸರ್ಕಾರ ಗುರುಗ್ರಾಮದಲ್ಲಿ ಹೆಲಿ ಹಬ್ ನಿರ್ಮಾಣಕ್ಕೆ ಅನುಮೋದನೆ ನೀಡುವಂಥ ಈ ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಸೊ ಆ ಒಂದು ಪ್ರಸ್ತಾವನೆಗೆ ಸಕಾರಾತ್ಮಕ ಒಂದು ಉತ್ತರ ಸಿಕ್ಕಿದ್ದು ಕೇಂದ್ರ ಸರ್ಕಾರ ಇನ್ನಷ್ಟು ಮಾಹಿತಿಯನ್ನು ಮುಂಬರುವ ದಿನಗಳಲ್ಲಿ ಕೊಡುತ್ತೆ. ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನದಂದು ಆಯೋಜಿಸಲಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತದಲ್ಲಿ ಯಾರು ವಹಿಸಿದರು? Who in India presides over the program organized on World Food Day on 16th October? ಸರಿಯಾದ ಉತ್ತರ FSSIA.
ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಕರಿತೀವಿ. ಅಕ್ಟೋಬರ್ 16ನೇ ತಾರೀಕು ವಿಶ್ವ ಆಹಾರ ದಿನದಂದು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾರತದ ಪರವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು. ಈ ದಿನದ ಥೀಮ್ ಅವರ್ ಆ್ಯಕ್ಷನ್ಸ್ ಆರ್ ಅವರ್ ಫ್ಯೂಚರ್, ಬೆಟರ್ ಪ್ರೊಡಕ್ಷನ್, ಬೆಟರ್ ನ್ಯೂಟ್ರಿಷನ್, ಬೆಟರ್ ಎನ್ವೈರನ್ಮೆಂಟ್ ಆ್ಯಂಡ್ ಬೆಟರ್ ಲೈಫ್ ಅನ್ನೋದು ಈ ಒಂದು ಕಾರ್ಯಕ್ರಮದ ಥೀಮ್ ಆಗಿತ್ತು. ಇದನ್ನು ಕೃಷಿ ಮತ್ತು ಆಹಾರ ಸಂಸ್ಥೆ ಕೊಟ್ಟಿತ್ತು. ಕೃಷಿ ಮತ್ತು ಆಹಾರ ಸಂಸ್ಥೆ ಅಂದರೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆ. FSSAI ಅಂತ ಕರಿತೀವಿ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಓಕೆ, 2006ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಇದು ಸ್ಥಾಪನೆಯಾಗಿರ್ತದೆ. ಭಾರತದಲ್ಲಿ ಆಹಾರ ಸುರಕ್ಷತೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಒಂದು ಏಕೀಕೃತ ಶಾಸನವನ್ನು ಇದು ಒದಗಿಸುತ್ತೆ. ಇತ್ತೀಚೆಗೆ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಭಾರತೀಯ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕ ಯಾರುಗೊಂಡಿದ್ದಾರೆ? ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಸೊ ಪ್ರಿಯಾಂಕ್ ಕನುಂಗೋ ಅವರು ಮುಂದಿನ ಅವಧಿಗೆ ಮರು ಆಯ್ಕೆಯಾಗಿರ್ತಾರೆ. ಅವರ ಮುಂದಿನ ಅವಧಿ ಅಕ್ಟೋಬರ್ 17ರಿಂದ ಪ್ರಾರಂಭ ಆಗ್ತದೆ. 3 ವರ್ಷಗಳ ಅವಧಿಗೆ ಅವರು ಮರು ಆಯ್ಕೆಯಾಗಿರ್ತಾರೆ. ಮಕ್ಕಳ ಹಕ್ಕುಗಳ ಸಂರಕ್ಷಣೆಗಾಗಿರ್ತಕ್ಕಂಥ ರಾಷ್ಟ್ರೀಯ ಆಯೋಗ ಸಂಸತ್ತಿನ ಕಾಯ್ದೆ, ಮಕ್ಕಳ ಹಕ್ಕುಗಳ ಕಾಯ್ದೆ 2005ರಿಂದ ಸ್ಥಾಪಿಸಲ್ಪಟ್ಟ ಭಾರತದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇವರು ಇದಕ್ಕೆ ಅಧ್ಯಕ್ಷರಾಗಿ 3 ವರ್ಷಗಳ ಟರ್ಮನ್ನು ಮುಗಿಸಿದ್ರು. ಈಗ 3 ವರ್ಷಗಳಿಗೆ ಮತ್ತು ಮರು ಆಯ್ಕೆ ಆಗಿರ್ತಾರೆ. ಆಯೋಗ ಭಾರತದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸರ್ಕಾರದ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಏನಿದೆ ಅದರ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಈ ಆಯೋಗ 5 ಮಾರ್ಚ್ 2007ರಿಂದ ಕೆಲಸವನ್ನು ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತು. ಭಾರತದ ನವದೆಹಲಿಯಲ್ಲಿ, ನಮ್ಮ ರಾಷ್ಟ್ರ ರಾಜಧಾನಿಯಲ್ಲಿ ಕೇಂದ್ರ ಕಚೇರಿ ಇರುತ್ತೆ. ಗ್ಲೋಬಲ್ ಬಿಸಿನೆಸ್ ಸಸ್ಟೈನಬಿಲಿಟಿ ಲೀಡರ್ಶಿಪ್ಗಾಗಿ CK ಪ್ರಹ್ಲಾದ್ ಪ್ರಶಸ್ತಿಯನ್ನು ಯಾವ ಕಂಪನಿಯ CEO ಆದ ಸತ್ಯ ನಡೆಲ್ಲಾ ಅವರಿಗೆ ಘೋಷಿಸಲಾಗಿದೆ? Which company's CEO Satya Nadella has been announced with the CK Prahalad Award for Global Business Sustainability Leadership? ಸೊ ಸತ್ಯ ನಡೆಲ್ಲಾ ಅಂತ ತಕ್ಷಣ ನಿಮಗೆ ಉತ್ತರ ಗೊತ್ತಾಗಿರ್ತದೆ. ಮೈಕ್ರೋಸಾಫ್ಟ್ ಕಂಪನಿಯ CEO ಆದಂಥ ಸತ್ಯ ನಡೆಲ್ಲಾ ಅವರನ್ನು ಜಾಗತಿಕ ವ್ಯಾಪಾರ ಸುಸ್ಥಿರತೆಯ ನಾಯಕತ್ವಕ್ಕಾಗಿ CK ಪ್ರಹ್ಲಾದ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾರತೀಯ ಅಮೆರಿಕನ್ ಪ್ರಹ್ಲಾದ್ ಅವರನ್ನು ಗೌರವಿಸಲು ಕಾರ್ಪೊರೇಟ್ ಇಕೋಫಾರ್ಮ್ ಕೋರಿಕೆಯ ಮೇರೆಗೆ 2010ರಲ್ಲಿ ಸ್ಥಾಪನೆಯಾದ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ನಿಮಗೆಲ್ಲ ಗೊತ್ತಿರೋಂಗೆ ಅಮೆರಿಕಾದ ಒಂದು ಬಹುರಾಷ್ಟ್ರೀಯ ತಂತ್ರಜ್ಞಾನ ನಿಗಮವಾಗಿದ್ದು, ಕಂಪ್ಯೂಟರ್ ಸಾಫ್ಟ್ವೇರು, ಗ್ರಾಹಕ ಎಲೆಕ್ಟ್ರಾನಿಕ್ಸ್, ವೈಯಕ್ತಿಕ ಕಂಪ್ಯೂಟರ್ ಅಂದರೆ ಪರ್ಸನಲ್ ಕಂಪ್ಯೂಟರ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ಒದಗಿಸ್ತಕ್ಕಂಥ ಒಂದು ಕಂಪನಿಯಾಗಿದೆ. ಸೊ ಇದರ CEO ಆಗಿ ಸತ್ಯ ನಡೆಲ್ಲಾ 2014ರ 4 ಫೆಬ್ರವರಿಯಂದು ಆಯ್ಕೆಯಾದರು. ಈ ಮೈಕ್ರೋಸಾಫ್ಟ್ ಅನ್ನೋ ಕಂಪನಿ ಸ್ಥಾಪನೆಯಾಗಿದ್ದು 1925 ಏಪ್ರಿಲ್ 4ರಂದು ಅಮೆರಿಕಾದ ಆಲ್ಬರ್ಕರ್ಕಲ್ಲಿ ಇದರ ಕೇಂದ್ರ ಕಚೇರಿ ಸ್ಥಾಪನೆಯಾಗಿದ್ದು, ಇದರ ಕೇಂದ್ರ ಕಚೇರಿ ರೆಡ್ಮಂಡಲ್ಲಿದೆ. ಅಮೆರಿಕಾದ ರೆಡ್ಮಂಡಲ್ಲಿ ಕೇಂದ್ರ ಕಚೇರಿ ಇದೆ. ಈಗಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವರು ಜಾನ್ W. ಥಾಪ್ಸನ್. ಇನ್ನು ಪ್ರಹ್ಲಾದ್ ಅವರೇನು ಹೇಳಿದ್ವಿ, ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ಕೊಟ್ಟಿದ್ದೀನಿ. ಕೊಯಮತ್ತೂರು ಕೃಷ್ಣರಾವ್ ಪ್ರಹ್ಲಾದ್, ಕಾರ್ಪೊರೇಟ್ ಮತ್ತು ಸಾಮಾಜಿಕ ತಂತ್ರಜ್ಞ, ಶಿಕ್ಷಣ ತಂತ್ರಜ್ಞ ಮತ್ತು ಲೇಖಕರು. ಇದಿಷ್ಟು 2 ದಿನಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಸೊ 14ನೇ ತಾರೀಕು ವಿಡಿಯೋವನ್ನು ಮಾಡಿದೆ, ಅದರಲ್ಲಿದ್ದ ಪ್ರಶ್ನೆಗಳನ್ನು ಇವಾಗ ತಿಳಿಸ್ಕೊಡ್ತಿದ್ದೀನಿ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2021ರಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶಗಳು ಜಪಾನ್ ಮತ್ತು ಸಿಂಗಪೂರ್. ಕಾಮೆಂಟ್ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ದೇಶದ ಬಂದರುಗಳ ಬಗ್ಗೆ ಎಲ್ಲ ವಿವರವಾದ ಮಾಹಿತಿಯನ್ನು ಒದಗಿಸಲು ಭಾರತ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಆ್ಯಪ್ ಮೈ ಪೋರ್ಟ್ ಆ್ಯಪ್. ಇವತ್ತಿನ ಪ್ರಶ್ನೆಗಳು: ಭಾರತೀಯ ಖಗೋಳ ಸೊಸೈಟಿಯಿಂದ 2021ಕ್ಕೆ ಆರ್ಯಭಟ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಎರಡನೇದು, PM ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ಗೆ ಉದ್ದೇಶ ಮಾಡಿರ್ತಕ್ಕಂಥ ಹಣಕಾಸು ವೆಚ್ಚವನ್ನು ತಿಳಿಸಿ. ಸೊ 2ನೇ ಪ್ರಶ್ನೆ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಈ ಪ್ರಶ್ನೆಗಳನ್ನು ತಪ್ಪದೆ ನೀವು ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ಬರೀಬೇಕಾದ್ರೆ ಸ್ವಲ್ಪ ಡೀಟೇಲಾಗಿ ಬರೀರಿ. ಕಾರಣ ವಿಡಿಯೋನ ನೋಡೋಕೆ ಬರ್ತಕ್ಕಂಥ ವೀಕ್ಷಕರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಜೊತೆಗೆ ಅದ್ರ ಬಗ್ಗೆ ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಅವ್ರಿಗೆ ಸಿಗಲಿ. ತಪ್ಪದೇ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾದ್ರೆ ಸ್ವಲ್ಪ ಡೀಟೇಲಾಗಿ ಬರೀರಿ. ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.